ಸಹಕಾರಿಯ ಷೇರುದಾರರು ಹಾಗೂ ಠೇವಣಿದಾರರು ಮತ್ತು ಗ್ರಾಹಕರ ನಿರಂತರ ಬೆಂಬಲ ಮತ್ತು ಸಹಕಾರ ಮುಂಬರುವ ದಿನಗಳಲ್ಲಿ ಸಹಕಾರಿಯ ನೂತನ ಗುರಿಗಳನ್ನು ಸಾಧಿಸಿ ಉತ್ತುಂಗಕ್ಕೇರಲು ಅನುವು ಮಾಡಿಕೊಡಬೇಕಾಗಿದೆ ಎಂದು ಅಧ್ಯಕ್ಷ ಕೆಸಿ ವೀರೇಶ್ ಹೇಳಿದ್ದಾರೆ. ಚಳ್ಳಕೆರೆ ಶಿವಶಕ್ತಿ ಸೌಹಾರ್ದ ಸಹಕಾರಿ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ದ್ವಿತೀಯ ವರ್ಷದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಆರ್ಥಿಕ ವರ್ಷದ ಪರಿಶೋಧಿಸಲ್ಪಟ್ಟ ಆಸ್ತಿ ಹೊಣೆಯ ಸಂಖ್ಯೆ ಮತ್ತು ಲಾಭ ನಷ್ಟ ಸಂಖ್ಯೆಯನ್ನ ಪರಿಶೋಧಕರ ವರದಿಯಂತೆ ಸಂಘದ ಒಟ್ಟು ಠೇವಣಿ ಮತ್ತು ದುಡಿಯುವ ಬಂಡವಾಳ ಠೇವಣಿ ಮೊತ್ತ 48,46,855 ರೂಗಳು, ದುಡಿಯುವ ಬಂಡವಾಳ 1,08,56,436 ರೂಗಳಲ್ಲಿ ಹೊಂದಿರುತ್ತದೆ. ಸದಸ್ಯರು ತಮ್ಮ ವ್ಯವಹಾರದ ಅನುಕೂಲಕ್ಕಾಗಿ ಸಂಘದ ಷೇರುದಾರರು ಮತ್ತು ಠೇವಣಿದಾರರ ಹಾಗೂ ಗ್ರಾಹಕರ ನಿರಂತರ ಬೆಂಬಲ, ಸಹಕಾರ ಮತ್ತು ನಂಬಿಕೆಗಳಿಗಾಗಿ ತಮ್ಮ ನಿರ್ದೇಶಕರು ಚಿರಋಣಿಯಾಗಿರುತ್ತಾರೆ. ಆರ್ಥಿಕ ವರ್ಷದ 2 ತಿಂಗಳ ಅವಧಿಯಲ್ಲಿ ಗಳಿಸಿದ ಲಾಭಾಂಶ 2,31,417 ಇದ್ದು, ಗಳಿಸಿದ ಲಾಭವನ್ನ ಸಹಕಾರಿಯ ಬೆಳವಣಿಗೆಯ ಉದ್ದೇಶಕ್ಕಾಗಿ ಮೀಸಲು ನಿಧಿಗೆ ವರ್ಗಾಯಿಸಲಾಗಿದೆ. ಕಳೆದ ಸಾಲಿನ ಲಾಭಾಂಶವನ್ನ ಪರಿಗಣನೆಯಲ್ಲಿಟ್ಟುಕೊಂಡು ಈ ಆರ್ಥಿಕ ವರ್ಷದ ಲಾಭವನ್ನ 10,14,518 ಹೊಂದಿದ್ದು, ನಮ್ಮ ಸಂಘದ ಹಿತೋದ್ದೇಶಕ್ಕಾಗಿ ಆಡಳಿತ ನಿರ್ದೇಶಕ ಮಂಡಳಿಯೊಂದಿಗೆ ಚರ್ಚಿಸಿ ಈ ಬಾರಿಯೂ ಲಾಭಾಂಶವನ್ನ ಮೀಸಲು ನಿಧಿಗೆ ವರ್ಗಾಯಿಸಲು ಮಹಾಸಭೆಯಲ್ಲಿ ಮಂಡನೆ ಪಡೆಯಲು ನಿರೀಕ್ಷಿಸುತ್ತೇನೆ ಎಂದು ತಿಳಿಸಿದರು. ಉಪಾಧ್ಯಕ್ಷ ಎಂಜೆ ರಾಘವೇಂದ್ರ, ನಿರ್ದೇಶಕರಾದ ಭಾಸ್ಕರ್ ರಾವ್, ಸುಧಾಮ, ರಾಜು, ದೀಪಾ, ಮಂಜುನಾಥ್, ರಮೇಶ್, ರಾಘವೇಂದ್ರ, ನವೀನ್, ಶಿವಲಿಂಗಪ್ಪ, ಶ್ವೇತಾ, ಮಹೇಶ್, ವ್ಯವಸ್ಥಾಪಕ ಮಾರುತಿ ಪ್ರಸಾದ್ ಹಾಗೂ ಷೇರುದಾರರು ಇತರರು ಉಪಸ್ಥಿತರಿದ್ದರು.